ಗುರು ನಮ್ಮ ಕ್ರಿಸ್ಟೋಫರ್ ನೋಲನ್ ಅವರ ಮುಂದಿನ ಮೂವಿ ಫೈನಲಿ ಅನೌನ್ಸ್ ಆಗಿದೆ. ವೈಜ್ಞಾನಿಕ ಮತ್ತೆ ಜೀವನ ಚರಿತ್ರೆಗಳ ಸಿನಿಮಾಗಳನ್ನ ಮಾಡ್ತಾ ಇದ್ದಂತ ನಮ್ಮ ಕ್ರಿಸ್ಟೋಫರ್ ನೋಲನ್ ಅವರು ಈಗ ಪೌರಾಣಿಕ ಕಥೆಗಳ ತರ ಕೂಡ ತಮ್ಮ ಗಮನನ ಹರಿಸ್ತಾ ಇದ್ದಾರೆ. ಇವರ ಆ ಮುಂದಿನ ಚಿತ್ರದ ಹೆಸರು ದ ಒಡೆಸ್ಸಿ. ಇದು ಹೋಮರ್ ಅವರ ಮಹಾಕಾವ್ಯಗಳಲ್ಲಿ ಒಂದಾದಂತಹ ದ ಒಡೆಸ್ಸಿ ಎನ್ನುವಂತಹ ಮಹಾಕಾವ್ಯದ ಮೇಲೆ ಆಧಾರಿತವಾಗಿರುತ್ತೆ. ಈ ಕತೆ ಬೇಸಿಕಲಿ ಕಿಂಗ್ ಆಸಿಡಿಯಸ್ ಅವರಾಗಿರುತ್ತೆ. ಒಂದು ಯುದ್ಧದಲ್ಲಿ ಸೋತು ಸೆರೆಯಾಳಾಗಿದ್ದಂತಹ ಕಿಂಗ್ ಆಸಿಡಿಯಸ್ ಅವರನ್ನ ಅಲ್ಲಿನ ದೇವರುಗಳು ಆ ಸೆರೆಯಿಂದ ಹೊರಬರೋದಿಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಈ ರಾಜ್ಯದಿಂದ ಅವರ ರಾಜ್ಯಕ್ಕೆ ತಲುಪೋದಿಕ್ಕೆ ಅವರಿಗೆ 10 ವರ್ಷ ಬೇಕಾಗುತ್ತೆ. ಆ 10 ವರ್ಷದ ಸಮುದ್ರದ ಯಾನವನ್ನ ಕ್ರಿಸ್ಟೋಫರ್ ನೋಲನ್ ಅವರು ಈ ಮೂವಿಯಲ್ಲಿ ನಮಗೆ ತಿಳಿಸ್ತಾರೆ. ಆ ಸಮುದ್ರ ಯಾನದಲ್ಲಿ ಸೀ ಕ್ರಿಯೇಚರ್ಸ್, ಮಾನ್ಸ್ಟರ್ಸ್, ಗಾಡ್ಸ್, ಮಿಥಿಕಲ್ ಕ್ರಿಯೇಚರ್ಸ್ ಇವುಗಳನ್ನೆಲ್ಲ ಎದುರಿಸಿಕೊಂಡು ಕಿಂಗ್ ಆಸಿಡಿಯಸ್ ತನ್ನ ಫ್ಯಾಮಿಲಿಯ ಜೊತೆ ಆ ಸಮುದ್ರ ಯಾನವನ್ನ ಅಂತ್ಯಗೊಳಿಸೋದೇ ಈ ಸಿನಿಮಾದಲ್ಲಿ ನಾವು ನೋಡುವಂತದ್ದು. ಈ ಸಿನಿಮಾದಲ್ಲಿ ಮ್ಯಾಟ್ ಡಿಮಾನ್, ಟಾಮ್ ಹಾಲೆಂಡ್, ಆನಿ ಹ್ಯಾಥ್ವೇ, ಜಿಂಡೇಯಾ, ಲುಪಿಟಾ ನ್ಯೂಹ್ಯಾಂಗ್, ರಾಬರ್ಟ್ ಪ್ಯಾಟಿಸನ್ ಮತ್ತೆ ಚಾರ್ಲಿಸ್ ಥೆರಾನ್ ಅವರು ಕೂಡ ಅಭಿನಯಿಸ್ತಾ ಇದ್ದಾರೆ. ಈ ಸಿನಿಮಾ 2026 ಜುಲೈ 17ಕ್ಕೆ ರಿಲೀಸ್ ಆಗುತ್ತೆ.